ಈಗ ಗೊತ್ತಾಯ್ತು ಅದಕ್ಕೆ. ಇಲ್ಲ ಮಗನೇ, ಮುಖ ಎಲ್ಲ ಕೆಂಪಾಗೈತೆ. ಇಲ್ಲ ಮಗನೇ ಹೊಡಿಯಲ್ಲ. ಅದು 3 ಇಂಜೆಕ್ಷನ್ ಒಟ್ಟೊಟ್ಟಿಗೆ ಕೊಡೋದು ಅಂದರೆ, ಹಾಗಾಗಿ ನನ್ನ ಮಗನಿಗೆ ಶಕ್ತಿ ಕೊಟ್ಟಿದ್ದೆ ದೇವರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಈಗಷ್ಟೇ ಎದ್ದಿದ್ದೇವೆ. ಇವತ್ತು ನನ್ನ ಮಗನಿಗೆ ವ್ಯಾಕ್ಸಿನೇಷನ್ ಇದೆ, ಫಸ್ಟ್ ಟೈಮ್ದು. ಪಾಪ ನನಗೆ ಭಯ ಆಗ್ತಾಯಿದೆ. ಅದು ಅಲ್ಲದೆ ನಮ್ಮ ಚಿಕ್ಕವನಿಗೆ 6 ವರ್ಷ, ಅವಳಿಗೂ ಇದೆ, ಗೊತ್ತಿರಲಿಲ್ಲ. ಬೆಳಗ್ಗೆ ಸಡನ್ನಾಗಿ ಗೊತ್ತಾಯಿತು. ಹಾಂ, ನಮ್ಮ ಚಿಕ್ಕವ ರೆಡಿಯಾಗಿದೆ ಇಂಜೆಕ್ಷನ್ ಮಾಡಿಸ್ಕೊಬರೋಕ್ಕೆ. ಅವಳಿಗೆ ಅಳಬಾರ್ದು ಅಂತ ಹೇಳ್ಬಿಟ್ಟು ಅವಳೇ ಮುಂಚಿಸ್ಕೊಳ್ಳೋ ಆಟ. ಚಿಕ್ಕವ ನಾನು ಕೊಡಿಸ್ಕೊಳ್ಳೋಕಿಲ್ಲ ಅಂತ ಹೇಳ್ಬೇಕಾಯ್ತಾ? ನೋಡಿ ನಮ್ಮ ಚಿಕ್ಕವನ ಕೈ ನೋಡಿ, ಕೈಯ ದೇವರೇ, ಇವೆಲ್ಲ ನೈಲ್ ಪಾಲಿಶ್. ತಡಿ ಇಲ್ಲ, ನೈಲ್ ಪಾಲಿಶ್ ನೋಡಿ ನಮ್ಮ ಚಿಕ್ಕವಂದು. ಬಟ್ಟೆ ಎಲ್ಲ ಮಾಡ್ಕೊಂಡಿದ್ದಾಳೆ ನೋಡಿ. ನಮ್ಮನೆ ಮಕ್ಕಳು ನೆನ್ನೆ ಫಂಕ್ಷನ್ಸ್ ಎಲ್ಲ ಆಗಿತ್ತಲ್ಲ, ಆ ಬಲೂನ್ಗೆಲ್ಲ ಈ ಥರ ಅದು ಇದರಲ್ಲಿ ನೈಲ್ ಪಾಲಿಶಲ್ಲಿ ಹಿಂಗೆ ಬರ್ಕೊಬಂದಿದ್ದಾರೆ. ಹಾಂ, ಸದ್ಯ ಏನೋ ಒಂದು ಹಿಂಗೆ ಮಾಡ್ತಾ ಕೂತ್ಕೊಂಡ್ರೆ, ಫೋನ್ ಬಿಟ್ಟು ಇದೊಂದು ಮಾಡಿದ್ರೆ ಆದರೂ ಸಾಕು. ನೋಡಿ ನನ್ನ ಮಗ ಯಾವಾಗಲೂ ಅವ್ನು ಕೂದಲು ಹಿಂಗೆ ಇಟ್ಕೊಂಡಿರ್ತಾನೆ, ಅದು ಕೈ ಬಿಡ್ಸೋಕ್ಕೆ ಗೊತ್ತಿಲ್ಲಲ್ಲ, ಅಳ್ತಾ ಕೂತ್ಕೊಳ್ಳುತ್ತೆ ಯಾವಾಗಲೂ. ಅದ್ರಲ್ಲಿ ಬೇರೆ ಕೂದಲು ಬೇರೆ ಉದ್ದೆ ಇದೆಯಲ್ಲ, ನೋಡೋಕ್ಕೆ ಏನೋ ಒಂಥರ ಚಂದ. ತುಂಬ ಭಯನೂ ಕೂಡ ಆಗ್ತಾಯಿದೆ ನನಗೆ. ಅದು ಅಲ್ಲದೆ ಜೊತೆಗೆ ಇನ್ನೊಂದೇನೆಂದರೆ, ನಮ್ಮ ಚುಪ್ಪಿಗೂ ಕೂಡ 10 ವರ್ಷದೊಂದು ಇಂಜೆಕ್ಷನ್ ಇದೆ. ಅದು ಅಲ್ಲದೆ ನಮ್ಮ ಚಿಕ್ಕವಂಗೊಂದು ಇಂಜೆಕ್ಷನ್ ಇದೆ. ಅದೇ ನನಗೆ ಖುಷಿ ಆಗ್ತಿರೋದು. ಇವಳು ಖುಷಿಲಿ ನನಗೆ ನನ್ನ ಮಗನ ಹೆಂಗೋ ಕೊಡ್ಸ್ಕೊಬೋದು. ಅದ್ರಲ್ಲಿ ಇವಳದೊಂದು ಇರುತ್ತಲ್ಲ, ಈಗ ಮೊದಲೆಲ್ಲ ಬರೋದಲ್ಲ, ಶನಿವಾರ ಭಾನುವಾರ ಒಂದು ಫಿಲ್ಮ್ ಬರ್ತಾಯಿದೆ, ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಏನೋ ಒಂಥರ ಜೋಶಲ್ಲಿ ಕೆಲಸ ಎಲ್ಲ ಮಾಡ್ಬೋದಾ, ಖುಷಿ ಆಗ್ತದೆ. ನಮ್ಮ ಚಿಕ್ಕವ ಕೊಡಿಸ್ತಾ ಇರೋದು ಇಂಜೆಕ್ಷನ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಜೋರಾಗಿ ಅರ್ಸ್ಕೊಂತಾಳಂತೆ. ಇವತ್ತೇನೋ ಅರ್ಚ್ಕೊಳ್ಳಲ್ಲ, ನಾನು ಕಿರ್ಚ್ಕೊಳ್ಳಲ್ಲ, ಕೊಡಿಸ್ಕೊಂಬರ್ತೀನಿ ಅಂತ ಏನು ಅಳಲ್ಲ ಅಂತ ಹೇಳಿದೆಲ್ಲ, ನೋಡಬೇಕು. ಬಟ್ ಏನಂದರೆ ನನ್ನ ಮಗಳಿಗೆ ಈಗ 8 ವರ್ಷ, ಅವಳಿಗೆ ಇಂಜೆಕ್ಷನ್ ಇಲ್ಲ. ಬಟ್ ಅವಳಿಗೆ ಇಂಜೆಕ್ಷನ್ ಕೊಡಿಸ್ಕೊಳ್ಳೋಕೆ ಇಷ್ಟ, ಅವಳಿಗೆ ಇಂಜೆಕ್ಷನ್ ಇಲ್ಲ. ಹಾಗಾಗಿದೆ. ಈಗ ನನ್ನ ಮಗನ ಕರ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲೇನೆ 2 ನೋಡಿ, ನನ್ನ ಮಗ ಪಾಪ ಮಲಗಿದೆ. ಬೆಳಗ್ಗೆ ಸ್ನಾನ ಮಾಡಿ ಮಲಗಿಸಿದ್ದೀನಿ. ಇವತ್ತು ಇಲ್ಲೇ ನಮ್ಮ ಅಂಗನವಾಡಿಯಲ್ಲೇ ನಮ್ಮ ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡಿಸ್ತಾ ಇರೋದು ವ್ಯಾಕ್ಸಿನೇಷನ್. 3 ಇಂಜೆಕ್ಷನ್ ಇರುತ್ತೆ, 2 ಕಾಲಿಗೆ, 1 ಕೈಗೆ, ಮತ್ತು ಹಾಗೆ 1 ಡ್ರಾಪ್ಸ್ ಕೂಡ ಇರುತ್ತೆ. ನೋವು ಬರುತ್ತಂತೆ, 1 ದಿನ 2 ದಿನ, ಅದು ಗೊತ್ತಿದೆ. ಆದರೆ 2 ಕಾಲು ನೋವು ಬರುತ್ತಲ್ಲ, ಅದೇ ಒಂದು ನನಗೆ ಭಯ ಆಗ್ತಾ ಇರೋದು. ಸದ್ಯ ದೇವರಿಗೆ ಅದು ತಡ್ಕೊಳ್ಳೋ ಶಕ್ತಿ ಕೊಟ್ಟರೆ ಸಾಕು, ಇನ್ನೇನಿಲ್ಲ. ನೋವನ್ನ ನೋಡ್ಬೇಕು. ಇವನು ಸುಮ್ಮನೆ ಇರ್ತಾನೆ ಏನಂತ. ಫಸ್ಟ್ ಇಂಜೆಕ್ಷನ್ ಎಲ್ಲ ಸುಮ್ಮನೆ ಇರ್ತಾನೆ, ನಿಧಾನಕ್ಕಲ್ವ ನೋವು ಸ್ಟಾರ್ಟ್ ಆಗೋದು. ನೋಡ್ಬೇಕು. ನಮ್ಮ ಚಿಕ್ಕವ, ನಮ್ಮ ಚುಪ್ಪಿ ಹಂಗಂತ ಇನ್ನೊಂದು ಅಂದರೆ, ಅವನಿಗೂ ಇಂಜೆಕ್ಷನ್ ಇದೆ. ಅವ್ನು ಬೇಡ ಬೇಡ ಅಂತ ಇವತ್ತು ಬೆಳಗ್ಗೆನೇ ಮನೆ ಖಾಲಿ ಮಾಡಿಬಿಟ್ಟಿದ್ದಾನೆ. ಅವನಿಗೆ ಪಾಪ ಹುಡಿಕೊಂಡು ಹಾಕಿಸ್ಕೊಬಿಟ್ಟು ಬರಬೇಕು. ಹೋಗೋಣ. ಆ್ಯಕ್ಚುಲಿ ಪಪ್ಪನೂ ಕರ್ಕೊಂಡು ಹೋಗ್ತಾ ಉಂಟು. ಯಾಕಂದರೆ ನಮ್ಮ ಚಿಕ್ಕವನು ಮತ್ತು ನಮ್ಮ ಚುಪ್ಪಿನೂ ಕೊಡ್ಸೋಕೆ ನಮಗೆ ಭಯ ಆಗುತ್ತೆ. ಅವ್ರು ಕೊಡ್ಸ್ಕೊಳ್ತಾರೆ ಇಲ್ಲ ಗೊತ್ತಿಲ್ಲ, ಜಗಳ ಆಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪಪ್ಪನೂ ಬರೋಕ್ಕೆ ಹೇಳಿದ್ವಿ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ, ನಮ್ಮ ಚುಪ್ಪಿ ಬರ್ತಾ ಇದ್ದಾನೆ. ಅವನಿಗೆ ಇಂಜೆಕ್ಷನ್ ಬೇಡ ಅಂತ ಬೆಳಗ್ಗೆನೇ ಕದ್ದೋಗಿದ್ದ. ಈಗ ಕರೆಕ್ಟ್ ಟೈಮಿಗೆ ಬಂದಿದ್ದಾನೆ. ನಾವು ಹೋಗ್ತಿರೋದು ಗೊತ್ತಿಲ್ಲ. ಈಗ ಪಪ್ಪನ ಅದಕ್ಕೆ ಕರ್ಸ್ಕೊಂಡಿರೋದು. ಅವ್ನು ಪಪ್ಪಂಗೆ ಒಬ್ಬರಿಗೆ ಎದುರೋದು. ಚುಪ್ಪಿ ಬಾಬಾ ಬೇಗ, ಅಲ್ಲಿ ನೋಡ್ರಿ ಅವನು. ನಮ್ಮ ಅಮ್ಮಂಗೆ ನಮಗೆಲ್ಲ ಆವಾಜ್ ಆಗ್ತಾನೆ. ಹಾಂ, ಚಪ್ಪಲ್ ಹಾಕ ಮಗನೇ. ನನ್ನ ಮಗನೇ 3 ಕೊಡಿಸ್ಕೊತಾನೆ, ನೀವು 1 ಕಡಿಸ್ಕೊಳಕ್ ಕಷ್ಟನಾ? ಈಗ ನೋಡಿ ನಮ್ಮ ಪಪ್ಪ ಹಿಂಗೆ ಆವಾಜ್ ಹಾಕಿದ ತಕ್ಷಣ ಬರ್ತಾನೆ. ನಾನು ತಲೆ ಮೇಲೆ ಬರ್ತೀನಿ. ಈ ಕಡೆ ಬಾ, ಬಾ, ಆ ಕಡೆಯಿಂದ ಬಂದ್ರು. ನಾನು ಇಲ್ಲಿ ಸಣ್ಣ ಹುಡುಗಿನ ಈ ಕಡೆ ಕೂತಿರೋದು ನೋಡಿ ಬರ್ತಾರೆ. ಆ ಕಡೆ ತಳ್ಳಕ್ ನನ್ನನ್ನು ಹುಡುಗರೆಲ್ಲ ನಗಾಡ್ತಾ ಇದ್ರು. ಬರೋದಲ್ವೇನೋ ನಂಗೆ ಲಾಸ್ಟ್ ಅಪ್ಪ, ನಂಗೆ ಲಾಸ್ಟ್. ನಮ್ಮ ಚುಪ್ಪಿಗೆ ಲಾಸ್ಟ್. ನಮ್ಮ ಚಿಕ್ಕವರೇ ಫಸ್ಟ್ ಅಂತಿದ್ದೆ. ಚಿಕ್ಕ ನೋಡಿ, ಇದು ನಮ್ಮೂರು, ನಾನು ಓದಂಥ ಸ್ಕೂಲ್ ಇದು. ಕಲರ್ ಯಾಕನ ಅಲ್ಲ, ಮಾತಿಲ್ ಬರ್ತಾರೆ ಹುಲಸಿನ ಹಳ್ಳಿ. ಈ ಆಲದ ಮರದ ಕೆಳಗಡೆ ಎಷ್ಟು ಆಟ ಆಡಿದೀವಿ ಗೊತ್ತಾ ನಾವು ಚುಪ್ಪಿ? ಎಲ್ಲ ಆಟ ಆಡಿದೀವಿ. ಹಾಲಿನ ಮರ ಅಂದ್ರೆ ಇದ್ ಕಣೆ, ಬ್ಯಾನನ್ ಟ್ರೀ ಗೊತ್ತು. ಮತ್ತೆ ಹಾಲ್ ಮರ ಅಂತ ಇದೆ. ಕೊಡ್ಸ್ಬೇಕಾಗಿರೋದು ನನ್ನ ಮಗನಿಗೆ ಓಡೋಗ್ತಾರ ನೋಡಿ. ಇದು ಇವ್ರು ದೊಡ್ಡವ್ರನ್ನ ಇವ್ರಿಗೆ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಎದುರ್ತಾರಲ್ಲ, ನೀವು ಗಿಟ್ಟ ಹಿಡ್ಕೊ ಬನ್ನಿ ಅಂತ ನನ್ನ ಕರ್ಸದೆ. ನನಗೆ ಅಲ್ಲಿ ಜನ ಕೆಲಸ ಪಾಪ ಮಾಡ್ತಾವ್ರೆ, ನಾನು ಅಲ್ಲಿ ಹೋಗ್ಬೇಕಾಯ್ತು. ನೀವು ಹೋಗಿ, ಪರವಾಗಿಲ್ಲ, ನೀವೇ ಇಲ್ಲೇ, ನಾನು ಸ್ವಲ್ಪ ಅಲ್ಲಿ ಜನ ಇದ್ರೆ ಓ ಪಾಪ ಸುಮ್ಮನೆ ಈಗ ವಾಕಲ್ಲಿ ಹೋಗ್ತಾರನ? ವಾಕಲ್ಲಿ ಹೋಗ್ತೀರಿ ಈಗ? ಯಾರು ನೋಡೋಣ. ಚಿಕ್ಕ ಫಸ್ಟ್ ಅಂತ ಹೇಳಿದಾಳೆ. ನನ್ನ ಮಗಳು ನಾನು ಪಾಪ ಎತ್ಕೊಂಡು ತಿನ್ಕೊಡಮ್ಮ ಅಂತ ಹೇಳಿ ಎತ್ಕೊಂಡು ಕೂತಿದ್ದೆ. ಬೇರೆ ಮಕ್ಕಳಿಗೆಲ್ಲ ಇಂಜೆಕ್ಷನ್ ಕೊಡ್ತಾಯಿದ್ರು. ನಮ್ಮ ಚಿಕ್ಕವ ನಮ್ಮ ಚುಪ್ಪಿ ಸೌಂಡ್ ಕೇಳೋಕ್ಕಾಗ್ದಲ್ಲೇ
ಪಾಪ ಕಿವಿ ಮುಚ್ಕೊಂಡಿದ್ದೆ. ನಾನು ಅಷ್ಟೇ ಸ್ವಲ್ಪ ನೋಡೋಕೆ ಅದೆಲ್ಲ ಹಿಂಸೆ ಆಗುತ್ತೆ, ಹಾಗಾಗಿ ನಾನು ಕೂಡ ಕಿವಿ ಮುಚ್ಕೊಂಡಿರ್ತೀನಿ. ನಮ್ಮ ಚಿಕ್ಕವು ನೋಡಿ ಪಾಪ ಹಿಂಗೆ ಕೂತಿದೆ ಅಂತ, ಅದಕ್ಕೆ ಸಿಕ್ಕಾಪಟ್ಟೆ ಭಯ. ಹಾಗೆ ತುಂಬ ಜನ ಕೆಲವರು, ನಾನು ಈಗ ಒಂದು 4 ವೀಡಿಯೋದಿಂದ ಒಂದು ಅಂಗನವಾಡಿ ಫುಡ್ ಕೊಟ್ಟಿದ್ರು ಅಂಗನವಾಡಿದು ಅಂತ ನಾನು ಒಂದು ವೀಡಿಯೋ ಮಾಡಿ ಹಾಕಿದೆ. ಅದಕ್ಕೆ ತುಂಬ ಜನ ಹೇಳ್ತಾ ಇದ್ರಿ APL ಕಾರ್ಡ್ ಇದ್ದವ್ರಿಗೂ ಕೊಡ್ತಾರೆ, ಬರೀ BPL ಕಾರ್ಡ್ ಇದ್ದವ್ರಿಗೆ ಮಾತ್ರ ಕೊಡೋದು, ಬಡವ್ರಿಗೆ ಮಾತ್ರ ಕೊಡೋದು, ಶ್ರೀಮಂತರಿಗಿಲ್ಲ ಹಾಗೆ ಹೀಗೆ ಅಂತ. ನೀವು ತಗೊಂಡಿದ್ರೆಲ್ಲ ಹೋಗ್ಲಿ ಬಡವ್ರಿಗಾದ್ರೂ ಕೊಡಿ ಫುಡ್ಡ ಅಂತ ಹೇಳ್ತಿದ್ರಿ. ಬಟ್ ನಾವೇ ಒಬ್ಬರಿಗೆ ನೀವು ಬಡವ್ರು, ನಾವು ಶ್ರೀಮಂತರು, ನೀವು ಬಡವರು ತಗೊಳ್ಳಿ ನಿಮಗೆ ಇವೆಲ್ಲ ಅಂತ ನಾವು ಕೊಡೋಕ್ಕಾಗಲ್ಲ. ಮತ್ತು APL ಕಾರ್ಡು BPL ಕಾರ್ಡ್ ಇದ್ದವರಿಗೆ ಮಾತ್ರ ಅಂತ ಅಲ್ಲ, ಇದು ಆ್ಯಕ್ಚುಲಿ ಬಾಣ್ತಿಯವರಿಗೆ ಮಾತ್ರ ಇದು. ಬಡವರು ಶ್ರೀಮಂತರು APL ಕಾರ್ಡು BPL ಕಾರ್ಡು ಅಂತ ಬರಲ್ಲ ಇದಕ್ಕೆ. ನಾನು ಕೂಡ ಅವ್ರ ಹತ್ರ ಕೇಳಿದೆ, ಅವಾಗ ಅವ್ರ ಹತ್ರ ಹೇಳಿದರು, ಬಡವರು ಶ್ರೀಮಂತರು ಅಂತ ಭೇದ ಭಾವ ಮಾಡೋಕ್ಕೆ ಹೋಗ್ಬಿಡಿ, ಇಲ್ಲಿ ಯಾರು ಶ್ರೀಮಂತರಲ್ಲ ಯಾರು ಬಡವರಲ್ಲ. ಮಗುಗೆ 6 ತಿಂಗಳು ತುಂಬೋವರೆಗೂ ಈ ಥರ ಫುಡ್ ಕೊಡ್ತಾರೆ. ನಮಗೆ ಅಂಗನವಾಡಿಯಿಂದನೇ ಆ್ಯಕ್ಚುಲಿ ಅವರೇ, ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣ ನಾನು ಬೆಂಗಳೂರಲ್ಲಿದ್ದಾಗ ಅಲ್ಲಿಗೆ ಫೋನ್ ಮಾಡಿ ತಾಯಿ ಕಾರ್ಡ್ ಮಾಡಿಸ್ಕೊ ಪೂಜಾ, ಮತ್ತು ಈ ಥರ ಫುಡ್ ಸಿಗುತ್ತೆ ನಿನಗೆ, ಈ ಥರ ಅಂಗನವಾಡಿಯಿಂದ ಫುಡ್ ಕೊಡ್ತಾರೆ ಅಂತ ಅವರೇ ಹೇಳಿದ್ದು. ಇನ್ನು ಅವರಾಗೆ ಫೋನ್ ಮಾಡಿ ನನಗೆ ಹೇಳಿದ ಮೇಲೆ ಈಗ ನಾನು ಹೋಗ್ಬಿಟ್ಟು ನನಗಿದು ಬೇಡ ಅಂತ ಹೇಳೋವಷ್ಟು ನನ್ನ ದುರಹಂಕಾರ ಎಲ್ಲೂ ತೋರಿಸಿಲ್ಲ. ಹಾಗೆ ಕೆಲವರು ಹೇಳ್ತಾರೆ ಇದು ತಗೊಂಡೋಗಿ ಬಡವ್ರಿಗೆ ಕೊಡಿ ಅಂತ ಹೇಳಿ, ಹಾಗೆ ಬಡವ್ರಿಗೆ ಸಹಾಯ ಮಾಡಿ ಅಂತ ಕೆಲವು ಟೈಮ್ ಹೇಳ್ತಾ ಇರ್ತೀರ. ಬಟ್ ಅದಷ್ಟು ಸುಲಭ ಅಲ್ಲ ಅಲ್ವಾ. ಈಗ ನನಗೆ ನನ್ನ ಬಟ್ಟೆಗಳಾಗಲಿ ನನ್ನ ಮಗಳು ಬಟ್ಟೆಗಳಾಗಲಿ ನಮಗೆ ಗಿಡ್ಡ ಆಗಿರುತ್ತೆ ಅಥವಾ ಟೈಟ್ ಆಗುತ್ತೆ, ಅಂದರೆ ವೇಸ್ಟ್ ಅಂತ ಅಲ್ಲ, ಗಿಡ್ಡ ಆಗಿರುತ್ತೆ ಅಥವಾ ಟೈಟ್ ಆಗಿರುತ್ತೆ. ಈ ಬಟ್ಟೆಗಳನ್ನ ಬೇರೆಯವ್ರಿಗೆ ಕೊಟ್ಟರೆ ಯೂಸ್ ಆಗುತ್ತೆ ಕೊಡೋಣ ಅಂತ ಎಷ್ಟು ಸರಿ ಅಂದ್ಕೊಳ್ತಾ ಇರ್ತೀವಿ. ಬಟ್ ಅವ್ರನ್ನ ಹೇಗೆ ಕೇಳೋದು, ಅವ್ರು ಏನು ಅಂದ್ಕೊಳ್ತಾರೋ ಅಂತ ಎಷ್ಟು ಯೋಚನೆ ಮಾಡ್ತೀವಿ ಗೊತ್ತಾ. ಒಬ್ಬರ ಹತ್ರ ಒಂದು ಇಂಥ ವಿಷಯ ಮಾತಾಡಬೇಕು ಅಂದರೆ ನಾನು 10 ಸರಿ ಯೋಚನೆ ಮಾಡ್ತೀನಿ, ಅವ್ರು ಏನು ಅಂದ್ಕೊಳ್ತಾರೋ ಏನು ಅಂತ. ಕೆಲವರು ಅದನ್ನು ಯಾವ ಥರ ಸ್ವೀಕರಿಸ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಹಂಗೆ ಹೇಳಾಗ್ಬಿಟ್ಟು ಇರುತ್ತೆ. ಅವ್ರು ಬೇಡ ಅಂದ್ಬಿಟ್ರೆ ಪಾಪ ಎಷ್ಟು ಬೇಜಾರಾಗುತ್ತೆ, ಅಯ್ಯೋ ಏನು ಅಂದ್ಕೊಂಡ್ರೋ ಏನು ಅಂತ ಹೇಳಿಬಿಟ್ಟು ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿಬಿಟ್ವೇನೋ ಅಂತ ಅನಿಸ್ಬಿಡುತ್ತೆ. ಕೆಲವರಿಗೆ ಅದೆಲ್ಲ ಇಷ್ಟ ಆಗದಲ್ಲೇ ಇರ್ಬೋದು, ತುಂಬ ಸ್ವಾಭಿಮಾನಿಗಳು ಕೂಡ ಇರ್ತಾರೆ. ಹಾಗೆ ನಿಮ್ಮ ಊರಲ್ಲಿ ಕಾರ್ಯಕರ್ತರುಗಳು ಹೇಗಿರ್ತಾರೋ ಗೊತ್ತಿಲ್ಲ, ಬಟ್ ನಮ್ಮೂರಲ್ಲಿ ನಮ್ಮ ಕಾರ್ಯಕರ್ತರು ಅವರಾಗೆ ಫೋನ್ ಮಾಡಿ, ನಿಂಗೆ ಎಷ್ಟು ತಿಂಗಳಾಯಿತು ಪೂಜಾ, ನಿನಗೆ ತಾಯಿ ಕಾರ್ಡ್ ಮಾಡಿಸ್ಕೊ, ನೀನೀಗ ತಾಯಿ ಕಾರ್ಡ್ ಮಾಡಿಸ್ಕೊ, ಪಾಪುಗೆ ಇಷ್ಟು ತಿಂಗಳಾಗೋವರೆಗೂ ಫುಡ್ ಕೊಡ್ತಾರೆ ಅಂಗನವಾಡಿಯಿಂದ, ತಗೋ ಪೂಜಾ ಅಂತ ಹೇಳಿದರು. ಹೀಗೆ ಇಷ್ಟು ನೀಟಾಗಿ ಹೇಳಿದ್ದಾರೆ ನಮಗೆ. ನಿಮ್ಮ ಕಡೆಯೆಲ್ಲ ಹೇಗೋ ಗೊತ್ತಿಲ್ಲ. ಆ್ಯಕ್ಚುಲಿ ಅಂಗನವಾಡಿಯಿಂದ ಫುಡ್ ಬಂತಲ್ಲ, ಅದು ನೋಡೇ ನನಗೆ ತುಂಬಾ ಖುಷಿ ಆಯಿತು, ಹಾಗಾಗಿ ಖುಷಿಯಿಂದ ವೀಡಿಯೋ ಮಾಡಿದ್ದು. ಈಗ ಅಂಗನವಾಡಿ ಅನ್ನೋ ಒಂದು ಪದ ಕೇಳಿದ್ರೆ ಎಷ್ಟು ಖುಷಿ ಆಗುತ್ತಲ್ವ. ಕೆಲವರು ನನ್ನಂಗೆ ಫೀಲ್ ಮಾಡೋರಿಗೆ ಅದು ಅರ್ಥ ಆಗುತ್ತೆ, ಕೆಲವರು ಅವ್ರವ್ರ ರೀತಿಯಲ್ಲಿ ಅರ್ಥ ಮಾಡ್ಕೊತಾರೆ. ಹಾಗೆ ಅಂಗನವಾಡಿ ಅಂದರೆ ಒಂದು ನಾವು ಚಿಕ್ಕ ವಯಸ್ಸಿನಲ್ಲಿ ಕಾಲ ಕಳೆದಂಥ ಸಮಯ ನೆನಪಿಗೆ ಬರುತ್ತೆ. ಹಾಗೆಯೇ ಇದು ಬರೋದು ಎಂತ ಕೇರ್ಪುಡಿ ಅಂತ ಕೊಡೋರು, ಕೇರ್ಪುಡಿ ಉಂಡೆ ಮತ್ತು ಒಗ್ಗರಣೆ ಅನ್ನ ಅಂತ ಮಾಡಿಕೊಡೋರು. ನಾನು ಇವೆಲ್ಲ ತುಂಬ ಅನುಭವಿಸಿದ್ದೀನಿ, ಹಾಗಾಗಿ ಅಷ್ಟು ಖುಷಿಯಾಗುತ್ತೆ ನಂಗೆ ಅದ್ರ ಬಗ್ಗೆ. ಹಾಗೆ ನಮ್ಮ ಚುಪ್ಪಿಗೆ ಇಂಜೆಕ್ಷನ್ ಅಂತ ಹೋಗಿದ್ವಲ್ಲ, ಹಾಗಾಗಿ ಟೆನ್ಷನ್ ಆಗಿದ್ದಾನೆ. ಬಟ್ ಅವನಿಗೆ ಇರಲಿಲ್ಲ, ಬೇಡ ಅಂತ ಹೇಳಿದರು. ಸ್ಕೂಲಲ್ಲಿ ಕೊಟ್ಟಿರ್ತಾರೆ ಅವರಿಗೆ ಅಂತ ಹೇಳಿ, ಹಾಗಾಗಿ ಅವನಿಗೆ ಕೊಡಿಸ್ಲಿಲ್ಲ. ಈಗ ನನ್ನ ಮಗನಿಗೆ ಕೊಡ್ತಾಯಿದ್ದಾರೆ, ನಮಗೆ ಸ್ವಲ್ಪ ಭಯ ಆಗ್ತಾಯಿದೆ. ಅಂದರೆ ಕೊಡೋಕ್ಕೂ ಮುಂಚೆ ಎಲ್ಲ ಕೇಳ್ತಾರೆ, ಪಾಪುಗೆ ಎಷ್ಟು ತಿಂಗಳು, ಎಲ್ಲಿ ಹುಟ್ಟಿದ್ದು, ಯಾವ ತಾರೀಕು ಅಂತ ಹೇಳಿ ಮುಂಚೆ ಹೇಳ್ಬೇಕು ನಾವು, 1.5 ತಿಂಗಳ 2.5 ತಿಂಗಳ ಅಂತ ಹೇಳಿ. ಅದೇ RV ಅಂತಾನೆ ಇದು ವರ್ಷಕ್ಕೊಂದ್ಸರಿ ಕೊಡೋದ ಇದನ್ನು? 1.5 ತಿಂಗಳು 2.5 ತಿಂಗಳು 3.5 ತಿಂಗಳು ಸರ್ ಲಾಸ್ಟ್. ಇದನ್ನ ಕುಡಿಸೋದ್ರಿಂದ ಮಕ್ಕಳು ಜಾಸ್ತಿ ಬೇರೆ ಮಾಡ್ಕೊಳ್ಳೋದು ಕಮ್ಮಿ ಆಗುತ್ತೆ. ಇವತ್ತರೆಗೂ ಮಾಡ್ಕೊಂತಿದ್ದಾನೆ, ಸೂಸು ಮಾಡ್ದಂಗಿಲ್ಲ, ಇನ್ನ ನೋಡಿ ಕಮ್ಮಿ ಆಗುತ್ತೆ. ಇದನ್ನ ಕುಡಿಸಿದೀವಲ್ಲ ಇನ್ನ ಕಮ್ಮಿ ಆಗುತ್ತೆ. ಕೈಗೆ ಇದು ಕೈಗೆ IPV ಅಂತೇಳಿ ಏನು OPV ಡ್ರಾಪ್ಸ್ ಹಾಕಿದೀವಿ, ಅದೇ ಇದು ಇಂಜೆಕ್ಟೇಬಲ್. ಹಳ್ಳಿಲ್ಲ ಜಾಸ್ತಿ ಮತ್ತೆ ಇದು ಸ್ಕಿನ್ ಮೇಲೆ ಕೊಡ್ತೀವಿ. ಸ್ಟಾರ್ ಮಾರ್ಕ್ ಅಂತಲ್ಲ, ಆ ತರ ಮಾರ್ಕ್ ಬರಬೇಕು, ಅದ್ರದ್ದೇನು ನೋವಾಗಲ್ಲ. ಈಗ ಗೊತ್ತಾಯ್ತು ಅದಕ್ಕೆ. ಇಲ್ಲ ಮಗನೇ, ಮುಖ ಎಲ್ಲ ಕೆಂಪಾಗೋಯ್ತು. ಇಲ್ಲ ಮಗನೇ ಹೊಡಿಯಲ್ಲ. ಆಯ್ತು 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 ಕಣ, ಸಾರಿ ಕಣ. ಯಾವ ಇಂಜೆಕ್ಷನ್ ಇದೆ? 6 ವರ್ಷದ್ದು DPT, ಚಿಕ್ಕವು DPT ಇದು ಇಂಜೆಕ್ಷನ್. ಕೂತ್ಕೊಳ್ಳಿ. ಇಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ ಸಮೃದ್ಧಿ? ನಾನು ಎದುರುಕೊಳ್ಳುತ್ತೆ ಅಂತ ಎದುರುತ್ತಾನೆ ಇಲ್ಲ. ಎದುರುತ್ತಾನೆ ಇಲ್ಲ, ಈಗ ಸ್ಟ್ರಾಂಗ್ ಆಗ್ಬಿಟ್ಟಿದೆ. ಎಷ್ಟು ಚಪಾತಿ ತಿಂದೆ? ಅಲ್ಲಾಡಬಾರ್ದು. ಎಷ್ಟು ಚಪಾತಿ ತಿಂದಪ್ಪ ನೀನು?
ಒಂದೇ ಸಾಕಾಯ್ತು. ಆಗೋಯ್ತು ಎದಳೆ ಮುಗದೆ ಹೋಯ್ತು. ಆಯ್ತು ಆಯ್ತು ಕೊಟ್ಟಾದ್ಮೇಲೆ ಅಳ್ತೈತಿ. ಬಿಟ್ಟಾದ್ಮೇಲೆ ಅಳ್ತಾ ಇರೋದು ಕೊಟ್ಟಾದ್ಮೇಲೆ ಇವ್ರು ನಮ್ಮ ಯೆಲ್ಲೋ ಕಲರ್ ಸ್ಯಾರಿ ಹಾಕಿದಾರಲ್ಲ, ಇವರು ನಮ್ಮ ಅಂಗನವಾಡಿ ಟೀಚರು, ನಾವು ಗುಣಾಕ ಅಂತ ಹೇಳ್ತೀವಿ. ನಾನು ಅಂಗನವಾಡಿಯಲ್ಲಿದ್ದಾಗ ಇವರೇ ನನಗೆ ಟೀಚರ್ ಆಗಿದ್ದಿದ್ದು, ಈಗಲೂ ಇವರೇ ಟೀಚರ್. ಏನ್ ತಿಂದಿತ್ತು ಬಿಡಿ. ಏನ್ ತಿಂದಿದ್ರಿ ನೀವು? ನೆನ್ನೆ ಅಮ್ಮ ಹತ್ರ ಕಚ್ಚಿಸ್ಕೊಂಡಿತ್ತು. ಚಪಾತಿ. ಎಷ್ಟು ಚಪಾತಿ ತಿಂದ್ರಿ? ಸಾಕಾಯ್ತು 2. ಸಾಕ ಸ್ಟ್ರಾಂಗ್ ಇದು ಇಂಜೆಕ್ಷನಲ್ಲಿ. ಬಿಟ್ಟು ಮಗಳೇ ಅದೇ ಏನೇನು ಮಾಡ್ಕೋಬೇಕು ಕೇಳ್ಕ. ಇಂಜೆಕ್ಷನ್ನು ಆದಮೇಲೆ ಕೈ ಕೊಟ್ಟಿರೋದು ಕೊಟ್ಟಾಗ ಏನು ನೋವಿರುತ್ತೆ ಅದಷ್ಟೇ ನೋವಿರುತ್ತೆ. 2 ಕಾಲಿಂದ ಮಾರ್ಕ್ ಗೊತ್ತಾಗುತ್ತೆ. ಮನೆಗೆ ಹೋದ ತಕ್ಷಣ ಆದಷ್ಟು ಎಷ್ಟು ಸಾಧ್ಯ ಅಷ್ಟು ತಣ್ಣೀರು ಬಟ್ಟೆ ಮಾಡೋಕ್ಕೆ. ಜ್ವರ ಬರುತ್ತೆ, ಗಾಬರಿ ಆಗಬೇಡಿ. 1-2 ದಿನ ಕಾಲು ಸ್ವಲ್ಪ ಎಷ್ಟು ಆಕ್ಟಿವ್ ಆಗಿ ಆಟಾಡ್ತಿರುತ್ತೆ ಪಾಪ ಅಷ್ಟೇ ಆಕ್ಟಿವ್ ಆಗಿ ಆಟಾಡಲ್ಲ, ಯಾಕಂದ್ರೆ ಕಾಲು ನೋವಿರೋದ್ರಿಂದವ ಸ್ವಲ್ಪ 1-2 ದಿನ ಬಿಟ್ಟು ಮತ್ತೆ ಸರಿ ಹೋಗುತ್ತೆ. ಏನೇ ಇದ್ರೂ ಗಿರ್ಜಮ್ಮಂಗಾದ್ರೂ ಫೋನ್ ಮಾಡಿ, ಇಲ್ಲ ತಾಯಿ ಕಾರ್ಡಲ್ಲಿ ನನ್ನ ನಂಬರ್ ಇದೆ ನನಗಾದ್ರೂ ಫೋನ್ ಮಾಡಿ ಜ್ವರ ಶಿರಪ್ ಒಂದು ಹಾಕಿ. ನೋಡಿ ಎಲ್ಲ ಮಕ್ಳಿಗೂ ಎಷ್ಟು ಕೂಲಾಗಿ ಇಂಜೆಕ್ಷನ್ ಮಾಡಿ ಕಳಿಸಿದ್ರು. ಹಾಗೆ ಪಾಪುಗೆ ಇಂಜೆಕ್ಷನ್ ಕೊಟ್ಟಮೇಲೆ ಈ ಥರ ಮಾಡಬೇಕಂತ ಎಷ್ಟು ನೀಟಾಗಿ ಹೇಳಿದರು. ಅಂದರೆ ನಾವು ಮನೆಗೆ ಹೋದ್ಮೇಲೆ ಗಾಬರಿ ಆಗಿಬಿಡ್ತೀವಲ್ಲ ಏನಾರು ಜ್ವರ ಗಿರ ಬಂದರೆ, ಹಾಗಾಗಿ ಮುಂಚೆನೇ ಎಲ್ಲ ಹೇಳಿದರು. ಹಾಗೆ ಪಿಂಕ್ ಕಲರ್ ಸ್ಯಾರಿ ಹಾಕಿದ್ರಲ್ಲ ಅವ್ರಿಗೆ ಗಿರ್ಜಾಂಟಿ ಅಂತ, ನಮ್ಮೂರವರೇ, ಅವರು ಆಶಾ ಕಾರ್ಯಕರ್ತೆಯವರು. ನೀವು ಲಾಸ್ಟ್ 2 ವೀಡಿಯೋದಲ್ಲಿ ಅವ್ರನ್ನ ಗಮನಿಸಿ ನೋಡಿರ್ತೀರ. ಏನಾದ್ರು ಇದ್ದರೆ ನಾನು ಅವ್ರಿಗೆ ಫೋನ್ ಮಾಡಿಕೊಂಡ್ರೆ ಗಿರ್ಜಾಂಟಿ ಎಲ್ಲ ಹೇಳ್ತಾರೆ. ಅಂದರೆ ಮತ್ತೆ ನೆಕ್ಸ್ಟ್ ಇಂಜೆಕ್ಷನ್ ಯಾವಾಗ ಅಂತ ಇಲ್ಲ. ಪಾಪ ಹತ್ತು ಬಿಡ್ತು. ಅವಾಗ ಅಲ್ತು ಮತ್ತೆ ಇನ್ನ ಅಲ್ತಿಲ್ಲ, ಇನ್ನ ಕಾಲು ನೋವೆಲ್ಲ ಸ್ಟಾರ್ಟ್ ಆಗುತ್ತೆ, ಜ್ವರ ಸ್ಟಾರ್ಟ್ ಆಗುತ್ತಂತೆ. ಇವನಿಗೆ ಇಂಜೆಕ್ಷನ್ ಇದೆ ಅಂತ ಹೇಳಿದ್ರೆ ಇವನಿಗೆ ಕ್ಯಾನ್ಸಲ್ ಆಗಿದೆ. ನನ್ನ ಮಗಳಿಗೆ ಇಂಜೆಕ್ಷನ್ ಕೊಡ್ಸ್ಕೊ ಬಂದಿದೆ, ಯಾಕೆಂದ್ರೆ ಹಂಗಾಗಿ ಅವಳಿಗೊಂದು ಈಗ TT ಇಂಜೆಕ್ಷನ್ ಕೊಡ್ಸಂಟು ಅಲ್ಲಿ ಹೋಗ್ಬಿಟ್ಟು ಇನ್ನ 3 ಡೇಸ್ ಕಂಟಿನ್ಯೂಸ್ ನಾಯಿದು ಏನು ಕಚ್ಚಿದೆಯೋ ಇಲ್ಲೋ ಗೊತ್ತಿಲ್ಲ, ಮಾರ್ಕ್ ಆಗಿದೆ. ಅವಳು ನಾಯಿದು ಬಾಯಿ ಹಾಕ್ತಂತ ಹೇಳಿದಾಳೆ, ಹಂಗಾಗಿ ಅವಳಿಗೊಂದು ಕೊಡಿಸ್ಕೊಬಿಟ್ಟು ಬರಬೇಕು. ಈಗ ಅವರಪ್ಪ ಅವರು ಹೋಗಿ ಕೇಳ್ಕೊಂಡು ಬರ್ತಾರೆ. ಸಿರಪ್ ಎಲ್ಲ ಕೊಟ್ಟಿದ್ದಾರೆ, ಸಿರಪ್ ಎಲ್ಲ ಹಾಕ್ಬೇಕಂತೆ. ಮತ್ತೆ ನಾನು ಆಟೋಮೆಟಿಕ್ ಸಣ್ಣಾಗಿ ಹೋಗ್ಬಿಟ್ಟಿನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ತುಂಬಾ ಜನ ಕೇಳ್ತಿದ್ರಿ ಈಗ ಸಣ್ಣ ಆಗ್ಬಿಟ್ರಿ ಅಂತ. ಇನ್ನ ನನ್ನ ಮಗಂಗೆ ರಾತ್ರಿ ಜ್ವರ ಬರ್ಬೋದು, 2 ಕಾಲು ನೋವು ಬರುತ್ತಂತೆ ಅಂತ, ಅದೊಂದು ಬೇಜಾರು. ಮಂಕಾಯ್ತು ಒಂಚೂರು, ಮಂಕಾಯ್ತು. ನನ್ನ ಮಗಳಿಗೆ ಮತ್ತೆ ಇವಾಗ TT ಇಂಜೆಕ್ಷನ್ ಆಗಿದೆಯಲ್ಲ, ಈಗ ಇನ್ನೊಂದು ಇಂಜೆಕ್ಷನ್ ಕೊಡ್ಸ್ಕೊಬರಕ್ಕೆ ಅಂತ ರಾಯಕೊಪ್ಲಿಗೆ ಹೋಗ್ತಾ ಇದ್ದಾರೆ. 4 ದಿನ ತಗೋಬೇಕು ಈಗ ಇಂಜೆಕ್ಷನ್. ನಿಮಗೆ ನಾಯಿ ಹತ್ರ ಹೋಗ್ತೀರಾ ಇನ್ನೊಂದ್ಸರಿ ನೋಡಿ ಹೆಂಗೆ ಕೊಟ್ಟಿರೋ ಸೂಜಿ. 4 ದಿನ ಚುಚ್ಚೋದು ಈಗ. ನೀವೇ ಕಚ್ತೀರಾ? ಅದಕ್ಕೆ 10 ನೀವು ಕಚ್ಚಿದ್ರೆ ಅದು 20 ಡೇಸ್ ಇಂಜೆಕ್ಷನ್ ಅಮ್ಮಗೆ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಇದಕ್ಕೆ ನಾಯಿ ಕಚ್ಚಿಲ್ಲ, ನಾಯಿ ಗೆಬ್ರಿರೋದು. ಮತ್ತು ಅವಳು ತಕ್ಷಣ ನಮಗೆ ಹೇಳಲಿಲ್ಲ. ಅವಳಿಗೆ ಒಂದು ಸಂಜೆ ಕಚ್ಚಿತು ಅಂದರೆ ನೈಟ್ ಸ್ನಾನ ಮಾಡಿಸುವಾಗ ಹಿಂಗೆ ಆಯಿತು ಅಂತ ಹೇಳಿದ್ಲು. ಬಟ್ ಅದು ಕಚ್ಚಿಲ್ಲ ಅಂತ ಗೆಬ್ರಿರೋದು. ಬಟ್ ಇರಲಿ ಅಂತ ಹೇಳಿ ಇಂಜೆಕ್ಷನ್ ಕೊಡಿಸ್ತಾ ಇರೋದು. ಬಟ್ ಒಂದೇ ನನ್ನ ಮಗಳು ಇಂಜೆಕ್ಷನಿಗೆ ಆಗಂತ ಇದ್ರಲ್ಲ, ಅವಳಿಗೆ ಅಭ್ಯಾಸ ಆಗೋಗ್ಬಿಡುತ್ತೆ. ಅವಳಿಗೆ ಇಷ್ಟ ಇಂಜೆಕ್ಷನ್ ಎಲ್ಲ ಕೊಡಿಸ್ಕೊಡೋದು. ಆಯಿತು ಹೊಸ ಸ್ಕೂಲು, ಈ ಸ್ಕೂಲಿಗೆ ಸೇರ್ಸೋಣ ಅಂತ ಕರ್ಕೊಂಬಂದಿದ್ವಿ. ಚೆನ್ನಾಗಿದೆಯಾ ಮಗಳು? ಇಷ್ಟ ಆಯ್ತು ಈ ಸ್ಕೂಲು? ಹೋಗ್ತೀರಾ ಓನ್ ಜೊತೆ? ಇನ್ನೊಂದು ವರ್ಷ ಹೋಗಿ ಈ ಸ್ಕೂಲಿಗೆ. ನಮಗಿಲ್ಲಿ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ, ಹೆಂಗಿದ್ರು ಅಮ್ಮ ಇಲ್ಲೇ ಇರ್ತಾರಾ. ಹಾಗಾಗಿ ಪೂಜೆ ಅವರೆಲ್ಲ ಇಲ್ಲೇ ಇರೋದ್ರಿಂದ 1 ವರ್ಷದ ಮಟ್ಟಿಗೆ ಮಗಳದು ಸ್ಕೂಲಿಂಗ್ ಇಲ್ಲಿ ನಡೆಯುತ್ತೆ. ಆಮೇಲೆ ಬೆಂಗಳೂರಿಗೆ ಶಿಫ್ಟ್ ಆಗ್ತೀವಿ. ಏನಂತೀರ ಮಗಳೇ? ಓಕೆನಾ? ಈ ಸ್ಕೂಲ್ ಇಷ್ಟನಾ? ನೋವು ನಾಳೆಗೆ ಹೋಗುತ್ತೆ ಬಗ್ಗಡಿ. ನೋವಿದೆ, ಕಾಲು ಎತ್ತಾಡ್ತಿಲ್ಲ. ಒಂದು ಸ್ವಲ್ಪ ಕೈ ಕಾಲು ಜಾಸ್ತಿ ಆಡಿಸ್ತೇನೆ, ಬಟ್ ಆದರೆ ಇವತ್ತು ಆಡಿಸ್ತಿಲ್ಲ. ತಣ್ಣೀರು ಬಟ್ಟೆ ಹಾಕಕ್ಕೆ ಹೇಳಿದ್ರು, ಬಟ್ 2 ಕಡೆಗೂ ಒಂದೊಂದು ಹಾಕೋ ಬದಲು ಇದನ್ನೇ ಉದ್ದಕ್ಕೆ ಹಾಕಿದ್ದೀನಿ. ಬಟ್ ನಾನು ಇದು ತೊಗೊಂಡಿದ್ದೀನಲ್ಲ, ಇದು ತುಂಬ ನೋಡಿ ಈ ಟೈಮಿಗೆ ಅಂತೂ ತುಂಬ ಯೂಸ್ ಆಗಿ ಬರುತ್ತೆ. ಯಾಕಂದರೆ ನಾವು ಇಟ್ಕೊಂಡು ಫೀಡ್ ಮಾಡಿಸ್ತೀವಿ ಅಂದರೆ ನಾವು ತೊಡೆ ಇಟ್ಕೊಳ್ವಲ್ವಾ. ಈಗ ಏನು ತೊಡೆ ಇಟ್ಕೊಳ್ಳೋ ಅಗತ್ಯ ಇಲ್ಲ, ಹಾಗಾಗಿ ನಾನು ಕಾಲೇ ಮುಟ್ಟಿಲ್ಲ. ಇದಿಲ್ದ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವೇ ಕಾಲುಗಳು ಮುಟ್ಟಿ ನೋವು ಬರುವು. ಡೈಪರೇ ಚೇಂಜ್ ಮಾಡಿಲ್ಲ, ಅದು ತೆಗಿಯೋಕೆ ಹೋದ್ರೆ ಎಲ್ಲಿ ನನ್ನ ಮಗನಿಗೆ ನೋವಾಗುತ್ತೋ ಅಂತ. ನೋಡಿ ಎಷ್ಟು ಮುದ್ದಾಗಿ ಕೈಯಲ್ಲಿ ಇಟ್ಕೊಂಡಿದೆ ತೊಟ್ಲನ್ನ, ಪುಟ್ಟು ಕೈಯಿಂದ ನೋಡೋಕ್ಕೆ ಚಂದ.
ನೋಡಿ ಸುಮ್ಮನೆ ಮಲ್ಕೊಂಡಿದೆ. ಅಂದರೆ ಅವ್ನು ನನ್ನ ಮಗ ಸ್ವಲ್ಪ ಜಾಸ್ತಿನೇ ಕೈಕಾಲು ಆಡಿಸ್ತಾನೆ. ಆವತ್ತು ಸ್ವಲ್ಪ ಕಡಿಮೆ ಆಡಿಸ್ತಾ ಇದ್ದ. ಅಲ್ಲಲ್ಲಿ ಮರ್ತಂಗೆ ಕಾಲು ಆಡಿಸ್ದಾಗ ನೋವಾಗ್ತಿತ್ತೇನೋ ಪಾಪ ಅಳೋದು. ನೋಡಿ ಇವಾಗ ಸ್ವಲ್ಪ ರಾತ್ರಿ ಈಗ 9:10 ಆಗಿದೆ. ಈಗ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಫ್ರೀಯಾಗಿ ಬಿಟ್ಟಿದ್ದೀನಿ. ಸ್ವಲ್ಪ ಕಾಲೆಲ್ಲ ಆಡಿಸ್ತಾ ಇದ್ದಾನೆ. ಜ್ವರ ಬಂದಿಲ್ಲ. ಜ್ವರ ಅಂದರೆ ಸ್ವಲ್ಪ ಲೈಟಾಗಿ ಬಂದಿದೆ. ಸಿರಪ್ ಹಾಕೋಷ್ಟು ಏನು ಜ್ವರ ಬಂದಿಲ್ಲ. ಸ್ವಲ್ಪ ಮೈ ಬಿಸಿ ಇದೆ ಅಷ್ಟೇ. ಬಟ್ ಈ ಟೈಮಲ್ಲಿ ಜ್ವರ ಬರಬೇಕಂತೆ, ಬಟ್ ಬರಲಿಲ್ಲ. ಗೊತ್ತಿಲ್ಲ ಮತ್ತೆ ರಾತ್ರಿ ಏನಾದರೂ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ತಣ್ಣೀರು ಬಟ್ಟೆ ಎಲ್ಲ ರೆಡಿ ಮಾಡಿ ಹಾಕಿದ್ದೆ. ಬಂದೆ ಹೋಗಿದ ತಕ್ಷಣ ಹಾಕಿ ಅಂತ ಹೇಳಿದರು, ಹಾಕಿದ್ದೆ. ಅದು 3 ಇಂಜೆಕ್ಷನ್ ಒಟ್ಟೊಟ್ಟಿಗೆ ಕೊಡೋದು ಅಂದರೆ, ಹಾಗಾಗಿ ನನ್ನ ಮಗನಿಗೆ ಶಕ್ತಿ ಕೊಟ್ಟಿದ್ದೆ ದೇವರು. ನೋವ್ತಿದ್ದೆ ಬಂಗಡಿ, ಕಾಲು ನೋವು ಹೋಗ್ತಿದೆ ರಜಾ. ಕಲ್ಲ ಕೃಷ್ಣ. ಬಟ್ ಇದು ನಿನ್ನೆ ಕೊಡಿಸ್ಕೊಂಡ್ಬಂದಿದ್ದೆ. ಇನ್ನು ಮಾರನೇ ಬೆಳಗ್ಗೆ ಆಟ ಆಡ್ತಾ ಕೂತಿದೆ. ಆದರೂ ಒಂದು ಸ್ವಲ್ಪ ಅಳ್ತಾನೆ. ಯಾವಾಗ ಅಳ್ತಾನೆ ಗೊತ್ತಿಲ್ಲ. ಹಿಂಗೆ ಕಾಲು ಎತ್ತಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ಇನ್ನೆಲ್ಲ ಕಾಲೆಲ್ಲ ಎತ್ತಿಡ್ಕೊಂಡು ಆಡ್ತಾ ಇದ್ದಾನೆ. ನೋಡಿ ನನ್ನ ಮಗ ಈಗ ಕೈ ಕಾಲು ಎಲ್ಲ ಉಚ್ಕೊಳ್ಳೋ. ನೋಡಿ ನನ್ನ ಮಗ ಆಟ ಕೂತಿದ್ದಾನೆ. ಕಾಲು ನಾವೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿದೆ. ಜ್ವರ ಕಡಿಮೆ ಆಗಿದೆ ನನ್ನ ಮಗನಿಗೆ. ಈಗ ಸಿರಪ್ ಹಾಕಿದೆ. ಜ್ವರದಲ್ಲ, ಮಾಮೂಲಿ ಸಿರಪ್ ಹಾಕಿದ್ದೀನಿ. ಡೈಲಿ ಹಾಕುವಂಥದ್ದು. ಈ ಟೈಮ್ ಎಷ್ಟು ಚಂದ ಅಲ್ವಾ ಮಕ್ಕಳನ್ನ ಆಚರಿಸೋಕ್ಕೆ. ಈ ಏಜ್ ಆದಂಗೆ ಇನ್ನೇನು 1-2 ತಿಂಗಳು ಹಿಂಗೆ ಹಚ್ಕೊಳ್ಳೋದು, ದೂಕೋದು ಮಾಡೋದೆಲ್ಲ. ಮತ್ತು ನಗರ್ತದೆ ನನ್ನ ಮಗ. ಅವರ ಕಳ್ಳ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನೋಡ್ತಾಯಿದ್ದೀರಿ ನೀವು. ನನ್ನ ಮಗ ವಿಡಿಯೋದಲ್ಲಿ ಕಾಣುತ್ತಾರೆ, ಇಲ್ಲವೇ ಇಲ್ಲ. ಫುಲ್ ಚೇಂಜ್. ಇವಾಗ ಅವನು ದೃಷ್ಟಿ ಇಡ್ತಾ ಇರೋದು ಈಗ ಒಂದು 4 ದಿನದಿಂದ. ನೋಡ್ತಾ ನಿಂತ್ಕೊಳ್ತಾನೆ. 1 ನಿಮಿಷ ನೋಡ್ತಾನೆ ಒಂದು ಸ್ಮೈಲ್ ಮಾಡುತ್ತೆ ಚಿಕ್ಕದಾಗಿ. ಆಮೇಲೆ ಈಗ ನಿನ್ನೆಯಿಂದ ಸ್ವಲ್ಪ ನಗು ಸ್ವಲ್ಪ ಜಾಸ್ತಿ ಮಾಡುತ್ತೆ. ಮೊದಲು ಹಿಂಗೆ ಸುಮ್ಮನೆ ಆಗೋನು. ಈಗ ಸ್ವಲ್ಪ ಜಾಸ್ತಿ ನಗಡುತ್ತೆ ಸ್ವಲ್ಪ ಹೊತ್ತು. ಅಲ್ಲ ಬಂಗಾರಿ ಏನೀಗ ಅಟೆನ್ಷನ್. ಮೊದಲು ಹಳೆ ಕಾಲದಲ್ಲಿ ಫೋಟೋ ತೆಗೆಸ್ಕೊಳ್ಳೋರಲ್ಲ ಆ ಥರ ನೆಟ್ಟಿಗೆ ನಿಂತ್ಬಿಟ್ಟಿದ್ದೆ. ನಮ್ಮ ಫೋಟೋ ತೆಗೆದಿದ್ದಾಳೆ ಅಂತ ನೀನು. ಪುಟ್ಟ ರಾಜಕುಮಾರ. ನಾನು ಪುಟ್ಟಣ್ಣ ಅಂತ ಕರೆಯುತ್ತೆ ನನ್ನ ಮಗನ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ